ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಸೊ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ 3 ಡಿಗ್ರಿ ಇದೆ. ಒಂದು ಪಾಸಿಟಿವ್ ಡಿಗ್ರಿ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ, ಇನ್ನೊಂದು ಬಂದ್ಬಿಟ್ಟು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಪಾಸಿಟಿವ್ ಡಿಗ್ರಿಯಲ್ಲಿ ಸ್ಮಾಲ್ ಇದ್ರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನಿರುತ್ತೆ, ಸ್ಮಾಲರ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸ್ಮಾಲೆಸ್ಟ್ ಇರುತ್ತೆ. ಅದೇ ರೀತಿ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್. ಓಕೆ, ಬಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ ನೋಡ್ರಿ. ಗುಡ್, ಬೆಟರ್, ಬೆಸ್ಟ್. ನೆಕ್ಸ್ಟ್ ಏನು, ಬ್ಯಾಡ್, ವರ್ಸ್, ವರ್ಸ್ಟ್. ಮೆನಿ, ಮೋರ್, ಮೋಸ್ಟ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಓಲ್ಡ್, ಎಲ್ಡರ್, ಎಲ್ಡೆಸ್ಟ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್. ಓಕೆ, ಸೊ ನೀವೇನ್ ಮಾಡ್ರಿ, ನೀವು ಈ ಟೇಬಲ್ ನ ಫುಲ್ ನೀವು ಬಯಾಟ್ ಹಾಕ್ರಿ. ಓಕೆ, ಸೊ ದಟ್ ನಿಮಗೆ ಪಾಸಿಟಿವ್ ಇಂದ ಕಂಪೇರಿಟಿವ್, ಕಂಪೇರಿಟಿವ್ ಇಂದ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಕ್ಕೆ ಈಸಿ ಆಗತ್ತೆ. ಸೊ ನೀವೇನ್ ಮಾಡ್ರಿ, ಈ ಟೇಬಲ್ ನ ಬಯಾಟ್ ಹಾಕ್ರಿ. ಈಗ ಟೈಪ್ 1 ಅಲ್ಲಿ ಯಾವ ರೀತಿ ಕನ್ವರ್ಷನ್ ಮಾಡ್ಬೇಕು ನೋಡ್ರಿ. ಓಕೆ, ಅವ್ರ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರೀಡಿಂಗ್ ಈಸ್ ದ ಬೆಸ್ಟ್ ಫಾರ್ಮ್ ಆಫ್ ರೀಕ್ರಿಯೇಷನ್. ಓಕೆ, ಫಸ್ಟ್ ನಾವು ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಯಾವ ಡಿಗ್ರಿ ಅಂತ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ 3 ಕೊಟ್ಟಿದ್ದೀನಿ ನೋಡ್ರಿ. ಓಕೆ, ಚೆಕ್ ಮಾಡ್ರಿ. ಪಾಸಿಟಿವ್ ಡಿಗ್ರಿ ಅಂದ್ರೆ ಏನ್ ಇರ್ಬೇಕು, ಅದರಲ್ಲಿ ನೋ ಅದರ್ ಅಂತ ಇರ್ಬೇಕು. ಇಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನೋ ಅದರ್ ಇಲ್ಲ, ಸೊ ಇದು ಪಾಸಿಟಿವ್ ಡಿಗ್ರಿ ಅಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, ಎನಿ ಅದರ್ ಇದೆನಾ ನೋಡ್ರಿ. ಓಕೆ, ಈ ಸ್ಟೇಟ್ಮೆಂಟ್ ಅಲ್ಲಿ ಎನಿ ಅದರ್ ಕೂಡ ಇಲ್ಲ, ಸೊ ಇದು ಕಂಪೇರಿಟಿವ್ ಡಿಗ್ರಿ ಅಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ದ ಡ್ಯಾಶ್ ಇ ಎಸ್ ಟಿ. ಓಕೆ, ದ ಡ್ಯಾಶ್ ಇ ಎಸ್ ಟಿ ಅಂದ್ರೆ ಈ ಡ್ಯಾಶ್ ಇದ್ದಲ್ಲಿ ಏನಾದ್ರೂ ಇರ್ಬೋದು. ಓಕೆ, ನೀವೇ ನೋಡ್ರಿ, ದ ಡ್ಯಾಶ್ ಇ ಎಸ್ ಟಿ ಇದೆ, ಹೌದಾ. ಸೊ ಡ್ಯಾಶ್ ಇದ್ದಲ್ಲಿ ಏನಿದೆ, ಪಿ ಇದೆ. ದ ಬೆಸ್ಟ್ ಇದೆ ಅಂದ್ರೆ ಇದು ನಥಿಂಗ್ ಬಟ್ ಏನಿದು, ಇದು ಬಂದ್ಬಿಟ್ಟು ಸೂಪರ್ಲೇಟಿವ್ ಡಿಗ್ರಿ ಅಂತ ಗೊತ್ತಾಯ್ತು. ಅವರೇ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ನಾವ್ ಇವಾಗ ಏನೇನ್ ಬರಿಬೇಕು, ಪಾಸಿಟಿವ್ ಡಿಗ್ರಿ ಬರಿಬೇಕು, ಆಮೇಲೆ ಕಂಪೇರಿಟಿವ್ ಡಿಗ್ರಿ ಬರಿಬೇಕು. ಓಕೆ, ಈಗ ನೀವೇ ನೋಡ್ರಿ, ಪಾಸಿಟಿವ್ ಡಿಗ್ರಿ ಬರಿಬೇಕಂತಂದ್ರೆ ಏನಿರ್ಬೇಕು, ನೋ ಅದರ್ ಇರ್ಲೇಬೇಕು. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ನೋ ಅದರ್ ಅಂತ ಬರಿತೀನಿ. ಓಕೆ, ಒಂದ್ ನಿಮಿಷ, ನೋ ಅದರ್ ಅಂತ ಬರಿತೀನಿ. ಆಮೇಲೆ ಓಕೆ, ಈ ಬೆಸ್ಟ್ ಇದೆಲ್ಲ, ಈ ಬೆಸ್ಟ್ ಆದ್ಮೇಲೆ ಏನಿದೆಲ್ಲ ಅದು ಬರಿತೀನಿ. ಫಾರ್ಮ್ ಆಫ್ ರೀಕ್ರಿಯೇಷನ್, ನೋ ಅದರ್ ಫಾರ್ಮ್ ಆಫ್ ರೀಕ್ರಿಯೇಷನ್. ಓಕೆ, ಆಮೇಲೆ ಇಲ್ಲಿ ಏನಿದೆ, ರೀಡಿಂಗ್ ಈಸ್ ಇದೆ ತಾನೆ, ಈಸ್ ಬರ್ದ್ಬಿಟ್ಟು. ಓಕೆ, ಈಗ ಅಲ್ಲಿ ಯಾವ್ದು ಯೂಸ್ ಮಾಡಿದಾರೆ ನೋಡ್ರಿ, ಬೆಸ್ಟ್ ಯೂಸ್ ಮಾಡಿದ್ದಾರೆ. ಬೆಸ್ಟಿಗೆ ಓಕೆ, ಪಾಸಿಟಿವ್ ಅಲ್ಲಿ ಏನಂತ ಕರಿತೀವಿ, ಗುಡ್ ಅಂತ ಕರಿತೀವಿ. ಸೊ ಗುಡ್ ಬರಿಬೇಕಂದ್ರೆ ನಾವ್ ಏನ್ ಬರಿತೀವಿ, ಆಸ್, ಗುಡ್ ಆಸ್ ಅಂತ ಬರಿತೀವಿ. ಓಕೆ, ಸೊ ಇಲ್ಲಿ ಈಸ್ ಆದ್ಮೇಲೆ ಆಸ್, ಗುಡ್ ಆಸ್. ಇಲ್ಲಿ ಲಾಸ್ಟ್ ಏನಿದೆ, ಇಲ್ಲಿ ರೀಡಿಂಗ್ ಇದೆ, ಸೊ ರೀಡಿಂಗ್ ಅಂತ ಬರಿತೀನಿ. ಓಕೆ, ಸೊ ಇವಾಗ ನೀವು ಸ್ಟೇಟ್ಮೆಂಟ್ ಹೋದ್ರಿ, ಏನಂತ ಬರುತ್ತೆ, ನೋ ಅದರ್ ಫಾರ್ಮ್ ಆಫ್ ರೀಕ್ರಿಯೇಷನ್ ಈಸ್ ಆಸ್ ಗುಡ್ ಆಸ್ ರೀಡಿಂಗ್. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ನೋ ಅದರ್ ಬರ್ಸ್ಕೊಡ್ಬೇಕು. ಓಕೆ, ಆಮೇಲೆ ಬೆಸ್ಟ್ ಆದ್ಮೇಲೆ ಏನಿದೆನೋ ಅದು ಆ ವರ್ಡ್ ಬರಿಬೇಕು. ಆಮೇಲೆ ಇಲ್ಲಿ ಈಸ್ ಇದ್ರೆ ಈಸ್, ವಾಸ್ ಇದ್ರೆ ವಾಸ್ ಬರ್ದ್ಬಿಟ್ಟು. ಓಕೆ, ಆಮೇಲೆ ಏನು, ನೀವು ಚೆಕ್ ಮಾಡ್ಬೇಕು ಆ ಟೇಬಲ್ ಅಲ್ಲಿ. ಬೆಸ್ಟ್ ಅಂದ್ರೆ ಬೆಸ್ಟ್ ನ ಪಾಸಿಟಿವ್ ಅಲ್ಲಿ ಏನಂತೀವಿ, ಗುಡ್ ಅಂತೀವಿ. ಬರೇ ಗುಡ್ ಬರೆಯಂಗಿಲ್ಲ, ಹ್ಯಾಸ್, ಗುಡ್ ಆಸ್ ಅಂತ ಬರ್ದ್ಬಿಟ್ಟು. ಓಕೆ, ಇನ್ ಉಳಿದಿದ್ ವರ್ಡ್ ಏನ್ ರೀಡಿಂಗು, ಆ ರೀಡಿಂಗ್ ನ ಬರ್ದ್ಬಿಡ್ತೀವಿ. ಓಕೆ, ಇದು ಪಾಸಿಟಿವ್ ಡಿಗ್ರಿ. ನೆಕ್ಸ್ಟ್ ಕಂಪೇರಿಟಿವ್ ಡಿಗ್ರಿ ಯಾವ ತರ ಬರಿಬೇಕು ನೋಡ್ರಿ. ಓಕೆ, ಸೊ ಕಂಪೇರಿಟಿವ್ ಡಿಗ್ರಿ ಬಂದ್ಬಿಟ್ಟು ಫಸ್ಟ್ ರೀಡಿಂಗ್ ಈಸ್ ಆಸ್ ಇಟ್ ಈಸ್ ಬರ್ದ್ಬಿಡ್ರಿ. ಓಕೆ, ರೀಡಿಂಗ್ ಈಸ್. ಓಕೆ, ಸೊ ಇಲ್ಲಿ ವರ್ಡ್ ಏನಿದೆ, ಬೆಸ್ಟ್ ಇದೆ. ಓಕೆ, ಬೆಸ್ಟ್ ಬದಲು ಕಂಪೇರಿಟಿವ್ ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ಬೆಟರ್. ಸೊ ನೀವು ಬರೇ ಬೆಟರ್ ಅಂತ ಯೂಸ್ ಮಾಡಕ್ ಬರಲ್ಲ, ಬೆಟರ್ ದೆನ್ ಅಂತ ಬರಿಬೇಕು. ರೀಡಿಂಗ್ ಈಸ್ ಬೆಟರ್ ದೆನ್ ಅಂತ ಬರ್ದ್ಬಿಟ್ಟು. ಓಕೆ, ಆಮೇಲೆ ನಾವು ಕಂಪಲ್ಸರಿ ಯಾವ ವರ್ಡ್ ಯೂಸ್ ಮಾಡ್ಬೇಕು, ಎನಿ ಅದರ್ ವರ್ಡ್ ಯೂಸ್ ಮಾಡ್ಲೇಬೇಕು. ಸೊ ಅವಾಗ ಏನ್ ಮಾಡ್ತೀನಿ, ಈಸ್ ಬೆಟರ್ ದೆನ್ ಎನಿ ಅದರ್ ಅಂತ ಯೂಸ್ ಮಾಡ್ಬಿಟ್ಟು. ಓಕೆ, ಇನ್ನು ಉಳಿದಿದ್ದೇನು, ಎನಿ ಅದರ್ ಫಾರ್ಮ್ ಆಫ್ ರೀಕ್ರಿಯೇಷನ್, ಅದನ್ನ ಬರ್ದ್ಬಿಡ್ತೀನಿ. ಫಾರ್ಮ್ ಆಫ್ recreation.
ಓಕೆ, ಇದು ಬಂದ್ಬಿಟ್ಟು ಕಂಪೇರಿಟಿವ್ ಡಿಗ್ರಿ. ಏನ್ ಮಾಡ್ಬೇಕು, ಫಸ್ಟ್ ರೀಡಿಂಗ್ ಈಸ್ ಆಸ್ ಇಟ್ ಈಸ್ ಬರಿಬೇಕು. ಆಮೇಲೆ ಬೆಸ್ಟ್ ಇದ್ದಲ್ಲಿ ಏನ್ ಮಾಡ್ಬೇಕು, ಅದು ಕಂಪೇರಿಟಿವ್ ಡಿಗ್ರಿ ಏನಿದೆನೋ ಅದನ್ನ ಬರ್ದ್ಬಿಟ್ಟು ದ್ಯಾನ್ ಅಂತ ಬರಿಬೇಕು. ಓಕೆ, ಆಮೇಲೆ ಎನಿ ಅದರ್ ಕಂಪಲ್ಸರಿ ಯೂಸ್ ಮಾಡ್ಬೇಕು, ಅದನ್ನ ಬರ್ದ್ಬಿಟ್ಟು ಲಾಸ್ಟ್ ಅಲ್ಲಿ ಬೆಸ್ಟ್ ಆದ್ಮೇಲೆ ಏನಿದೆನೋ ಅದನ್ನ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಕಂಪೇರಿಟಿವ್ ಡಿಗ್ರಿ. ಓಕೆ, ಇದು ಬಂದ್ಬಿಟ್ಟು ಟೈಪ್ 1. ಟೈಪ್ 2 ಇನ್ನೊಂದಿದೆ, ಅದು ಯಾವ ತರ ಮಾಡ್ಬೇಕಂತ ನೆಕ್ಸ್ಟ್ ನೋಡೋಣ. ಓಕೆ, ಟೈಪ್ 2 ಅಲ್ಲಿ ಯಾವ ರೀತಿ ಕನ್ವರ್ಷನ್ ಮಾಡ್ಬೇಕು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಸ್ಟ್ರೇಲಿಯಾ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಐಲ್ಯಾಂಡ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ ಇದನ್ನ ಕೊಟ್ಟಿದ್ದಾರೆ. ಫಸ್ಟ್ ಚೆಕ್ ಮಾಡ್ರಿ ಇದು ಯಾವ ಡಿಗ್ರಿ ಅಂತ. ಓಕೆ, ಸೊ ಈ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನಿರ್ಬೇಕು, ವೆರಿ ಫ್ಯೂ ಇರ್ಬೇಕು. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ವೆರಿ ಫ್ಯೂ ಇಲ್ಲ, ಸೊ ಇದು ಪಾಸಿಟಿವ್ ಡಿಗ್ರಿ ಅಲ್ಲ. ಓಕೆ, ಈಗ ನೆಕ್ಸ್ಟ್ ಇದು ಕಂಪೇರಿಟಿವ್ ಹೌದಾ ಇಲ್ಲ ಅಂತ ಚೆಕ್ ಮಾಡ್ರಿ. ಕಂಪೇರಿಟಿವ್ ಅಂದ್ರೆ ಮೋಸ್ಟ್ ಅದರ್ ಇರ್ಬೇಕು, ಇಲ್ಲಿ ಮೋಸ್ಟ್ ಅದರ್ ಇಲ್ಲ, ಸೊ ಇದು ಕಂಪೇರಿಟಿವ್ ಕೂಡ ಅಲ್ಲ. ಓಕೆ, ನೆಕ್ಸ್ಟ್ ಸೂಪರ್ಲೇಟಿವ್ ಅಂದ್ರೆ ಏನಿರ್ಬೇಕು, ಒನ್ ಆಫ್ ದ ಇರ್ಬೇಕು, ಇಲ್ಲಿ ಒನ್ ಆಫ್ ದ ಇದೆ, ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ನಾವು ಏನೇನ್ ಫೈಂಡ್ ಮಾಡ್ಬೇಕು, ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪೇರಿಟಿವ್ ಡಿಗ್ರಿ ಫೈಂಡ್ ಮಾಡ್ಬೇಕು. ಓಕೆ, ಈಗ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನಿರ್ಬೇಕು, ವೆರಿ ಫ್ಯೂ ಇರ್ಬೇಕು, ಸೊ ಆ ವರ್ಡ್ ಇರ್ಬೇಕು. ಸೊ ನಾನೇನ್ ಬರ್ತೀನಿ, ವೆರಿ ಫ್ಯೂ ಫಸ್ಟ್ ಬರೀತೀನಿ. ಆಮೇಲೆ ಈ ಲಾರ್ಜೆಸ್ಟ್ ಇದೆಲ್ಲ ಅದಾದ್ಮೇಲೆ ಏನಿದೆ, ಐಲ್ಯಾಂಡ್ಸ್ ಅಂತಿದೆ, ಅದನ್ನ ಬರೀತೀನಿ. ಓಕೆ, ವೆರಿ ಫ್ಯೂ ಐಲ್ಯಾಂಡ್ಸ್. ಓಕೆ, ಆಮೇಲೆ ಇಲ್ಲಿ ಈಸ್ ಇದೆ. ಓಕೆ, ಬಟ್ ಇಲ್ಲಿ ಐಲ್ಯಾಂಡ್ಸ್ ಇರೋದ್ರಿಂದ ಪ್ಲೂರಲ್ ಇರೋದ್ರಿಂದ ನಾನೇನ್ ಬರೀಬೇಕು, ಆರ್ ಅಂತ ಬರಿಬೇಕು. ಓಕೆ, ಸೊ ವೆರಿ ಫ್ಯೂ ಐಲ್ಯಾಂಡ್ಸ್ ಆರ್. ಓಕೆ, ಈಗ ನೀವು ನೋಡಿದ್ರೆ ಲಾರ್ಜೆಸ್ಟ್ ಬಂದ್ಬಿಟ್ಟು ಸೂಪರ್ಲೇಟಿವ್ ಅಲ್ಲಿ ಇದೆ, ಸೊ ಅದು ಪಾಸಿಟಿವ್ ಅಲ್ಲಿ ಏನಿರುತ್ತೆ, ಲಾರ್ಜ್ ಇರುತ್ತೆ. ನಾವು ಬರೇ ಲಾರ್ಜ್ ಬರೆಯಂಗಿಲ್ಲ, ಹ್ಯಾಸ್ ಲಾರ್ಜ್ ಅಂತ ಬರಿಬೇಕು, ಹ್ಯಾಸ್ ಲಾರ್ಜ್ ಹ್ಯಾಸ್ ಅಂತ ಬರಿಬೇಕು. ಸೊ ಇಲ್ಲೇನ್ ಬರ್ತೀನಿ, ಹ್ಯಾಸ್ ಲಾರ್ಜ್ ಹ್ಯಾಸ್ ಅಂತ ಬರ್ದ್ಬಿಟ್ಟು, ಓಕೆ, ಲಾಸ್ಟ್ ಏನ್ ಬರಿಬೇಕು, ಇಲ್ಲಿ ಆಸ್ಟ್ರೇಲಿಯಾ ಉಳಿದಿದೆ ಅದನ್ನ ಬರಿಬೇಕು, ಹ್ಯಾಸ್ ಲಾರ್ಜ್ ಆಸ್ ಆಸ್ಟ್ರೇಲಿಯಾ. ಓಕೆ, ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ಡಿಗ್ರಿ. ಏನು, ವೆರಿ ಫ್ಯೂ ಐಲ್ಯಾಂಡ್ಸ್ ಆರ್ ಹ್ಯಾಸ್ ಲಾರ್ಜ್ ಆಸ್ ಆಸ್ಟ್ರೇಲಿಯಾ. ಓಕೆ, ಸೊ ಫಸ್ಟ್ ಏನ್ ಬರಬೇಕು, ವೆರಿ ಫ್ಯೂ ಬರ್ದ್ಬಿಟ್ಟು, ಆಮೇಲೆ ಲಾರ್ಜೆಸ್ಟ್ ಆದ್ಮೇಲೆ ಏನಿದೆಲ್ಲ ಅದನ್ನ ಬರ್ದ್ಬಿಟ್ಟು, ಆಮೇಲೆ ಅದು ಪ್ಲೂರಲ್ ಇರೋದ್ರಿಂದ ಅದನ್ನ ಆರ್ ಅಂತ ಬರಿತೀನಿ. ಆಮೇಲೆ ಈಗ ನೀವು ಪಾಸಿಟಿವ್ ಅಲ್ಲಿ ನೋಡ್ಬಿಟ್ಟು, ಓಕೆ, ಹ್ಯಾಸ್ ಲಾರ್ಜ್ ಆಸ್ ಬರ್ದ್ಬಿಟ್ಟು ಲಾಸ್ಟಿಗೆ ಆಸ್ಟ್ರೇಲಿಯಾ ಅಂತ ಬರಿಬೇಕು. ಓಕೆ, ಇದು ಪಾಸಿಟಿವ್ ಡಿಗ್ರಿ. ಈ ಕಂಪೇರಿಟಿವ್ ಡಿಗ್ರಿ ಯಾವ ತರ ಬರಿಬೇಕು ನೋಡ್ರಿ. ಓಕೆ, ಕಂಪೇರಿಟಿವ್ ಡಿಗ್ರಿ ಬಂದ್ಬಿಟ್ಟು ಫಸ್ಟ್ ಆಸ್ಟ್ರೇಲಿಯಾ ಈಸ್ ಅಂತ ಬರ್ದ್ಬಿಡ್ರಿ. ಓಕೆ, ಆಸ್ಟ್ರೇಲಿಯಾ ಈಸ್ ಅಂತ ಬರ್ದ್ಬಿಡ್ತೀನಿ. ಆಮೇಲೆ ಸೂಪರ್ಲೇಟಿವ್ ಲಾರ್ಜೆಸ್ಟ್ ಅಂತಂದ್ರೆ, ಓಕೆ, ಕಂಪೇರಿಟಿವ್ ಅಲ್ಲಿ ಏನೋ ಲಾರ್ಜರ್, ಸೊ ಇಲ್ಲೇನ್ ಬರ್ತೀನಿ, ಆಸ್ಟ್ರೇಲಿಯಾ ಈಸ್ ಲಾರ್ಜರ್ ದೆನ್ ಅಂತ ಬರ್ದ್ಬಿಟ್ಟು ಲಾರ್ಜರ್ ದೆನ್. ಆಮೇಲೆ ಕಂಪೇರಿಟಿವ್ ಅಂದ್ರೆ ಏನ್ ಇರ್ಲೇಬೇಕು, ಮೋಸ್ಟ್ ಅದರ್ ಇರ್ಲೇಬೇಕು, ಲಾರ್ಜರ್ ದೆನ್ ಮೋಸ್ಟ್ ಅದರ್. ಇಲ್ಲೇನ್ ಉಳಿದಿದೆ, ಐಲ್ಯಾಂಡ್ಸ್ ಉಳಿದಿದೆ, ಮೋಸ್ಟ್ ಅದರ್ ಐಲ್ಯಾಂಡ್ಸ್ ಅಂತ ಬರಿತೀನಿ. ಓಕೆ, ಸೊ ಸಿಂಪಲ್ ಆಗಿ ಕಂಪೇರಿಟಿವ್ ಡಿಗ್ರಿ ಬರೀಬೇಕಂದ್ರೆ ಆಸ್ಟ್ರೇಲಿಯಾ ಈಸ್ ಬರ್ದ್ಬಿಟ್ಟು, ಓಕೆ, ಆಮೇಲೆ ಏನ್ ಬರೀಬೇಕು, ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನಿದೆ ಅದನ್ನ ಬರೀಬೇಕು, ಲಾರ್ಜರ್ ದೆನ್ ಅಂತ ಬರೆದು, ಆಮೇಲೆ ಕಂಪೇರಿಟಿವ್ ಡಿಗ್ರಿಯಲ್ಲಿ ಏನ್ ವರ್ಡ್ ಯೂಸ್ ಮಾಡ್ಬೇಕು, ಮೋಸ್ಟ್ ಅದರ್. ಆಮೇಲೆ ಲಾಸ್ಟ್ ಏನು ಐಲ್ಯಾಂಡ್ಸ್ ಉಳಿದಿದೆ ಅದನ್ನ ಬರ್ದ್ ಬಿಡ್ಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಕಂಪೇರಿಟಿವ್ ಡಿಗ್ರಿ. ಓಕೆ, ಟೈಪ್ 3 ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ವೆನ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಬಿಟ್ವೀನ್ ಟೂ ಪರ್ಸನ್ಸ್ ಆರ್ ಥಿಂಗ್ಸ್, ಓಕೆ, ಪಾಸಿಟಿವ್ ಡಿಗ್ರಿ ಇಸ್ ಪಾಸಿಬಲ್, ಸೂಪರ್ಲೇಟಿವ್ ಡಿಗ್ರಿ ಈಸ್ ನಾಟ್ ಪಾಸಿಬಲ್. ಓಕೆ, ಯಾವಾಗ ಅವರು ಟೂ ಪರ್ಸನ್ ಇಲ್ಲ ಟೂ ಥಿಂಗ್ಸ್ ಮತ್ತೆ ಕಂಪ್ಯಾರಿಸನ್ ಮಾಡ್ತಾರೋ ಅವಾಗ ಸೂಪರ್ಲೇಟಿವ್ ಡಿಗ್ರಿ ಬರೋದಿಲ್ಲ, ಬರೇ ಪಾಸಿಟಿವ್ ಡಿಗ್ರಿ ಅಂತ ಬರುತ್ತೆ. ಎಕ್ಸಾಂಪಲ್ ನೋಡ್ರಿ, ರಾಜ್ ಈಸ್ ಕ್ಲೆವರ್ ದೆನ್ ರಾಮ್. ಓಕೆ, ಇಲ್ಲಿ ಇಬ್ಬರು ಪರ್ಸನ್ ಮಧ್ಯ ಅವರು ಕಂಪೇರ್ ಮಾಡ್ತಾ ಇದ್ದಾರೆ, ಸೊ ಅವಾಗ ಸೂಪರ್ಲೇಟಿವ್ ಡಿಗ್ರಿ ಬರೋದೇ ಇಲ್ಲ. ಓಕೆ, ಬರೇ ಪಾಸಿಟಿವ್ ಡಿಗ್ರಿ ಒಂದೇ ಬರುತ್ತೆ. ಓಕೆ, ಸೊ ಆ ಪಾಸಿಟಿವ್ ಡಿಗ್ರಿ ಹೆಂಗ್ ಬರಿಬೇಕು ನೋಡ್ರಿ. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ರಾಜ್ ಈಸ್ ಕ್ಲೆವರರ್ ದೆನ್ ರಾಮ್. ಓಕೆ, ಫಸ್ಟ್ ನಾವು ರಾಮ್ ಬರಿಬೇಕು. ಓಕೆ, ರಾಮ್. ಓಕೆ, ಇಲ್ಲೇನಿದೆ, ಈಸ್ ಇದೆ ತಾನೆ, ಸೊ ನಾವು ಇಲ್ಲೇನ್ ಬರಿಬೇಕು, ಈಸ್ ನಾಟ್ ಅಂತ ಬರಿಬೇಕು. ಓಕೆ, ಆಮೇಲೆ ಅವ್ರು ಏನ್ ಕೊಡ್ತಾರೆ, ಕ್ಲೆವರರ್. ಓಕೆ, ಸೊ ಕ್ಲೆವರರ್ ಬಂದ್ಬಿಟ್ಟು ಕಂಪೇರಿಟಿವ್, ಅದು ಪಾಸಿಟಿವ್ ಅಲ್ಲಿ ಏನಿರುತ್ತೆ, ಕ್ಲೆವರ್ ಇರುತ್ತೆ. ಓಕೆ, ಸೊ ನಾವು ಬರೇ ಕ್ಲೆವರ್ ಬರೆಯಂಗಿಲ್ಲ, ಏನಂತ ಬರಿಬೇಕು, ಇಸ್ ನಾಟ್ ಆಸ್ ಕ್ಲೆವರ್ ಆಸ್. ಓಕೆ, ಏನ್ ಉಳಿದಿದ್ ಇವಾಗ, ರಾಜು. ಓಕೆ, ರಾಜ್ ಅಂತ ಬರಿತೀನಿ.
ಓಕೆ, ಸೊ ಏನ್ ಬರ್ದೆ ಫಸ್ಟ್ ರಾಮ್ ಬರ್ದೆ, ಆಮೇಲೆ ಈಸ್ ಇದ್ದಲ್ಲಿ ಈಸ್ ನಾಟ್ ಅಂತ ಬರಿಬೇಕು. ಆಮೇಲೆ ಕ್ಲೆವರ್ ಅಂತಂದ ಕ್ಲೆವರರ್ ಇದೆ, ಸೊ ನಾವೇನ್ ಯೂಸ್ ಮಾಡ್ಬೇಕು ಕ್ಲೆವರ್, ಬರೇ ಕ್ಲೆವರ್ ಯೂಸ್ ಮಾಡಂಗಿಲ್ಲ, ಆಸ್ ಕ್ಲೆವರ್ ಆಸ್. ಓಕೆ, ಇನ್ ಉಳ್ದಿದ್ ಫಸ್ಟ್ ಏನು ರಾಜ್ ಉಳ್ದಿತ್ತು ಅದನ್ನ ಬರಿತೀವಿ. ಓಕೆ, ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಇಂಡಿಯಾ ಈಸ್ ಲಾರ್ಜರ್ ದೆನ್ ಶ್ರೀಲಂಕಾ. ಓಕೆ, ಇಲ್ಲಿ ಬರೀ ಇಂಡಿಯಾ ಮತ್ತೆ ಶ್ರೀಲಂಕಾ ಮಧ್ಯೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸೂಪರ್ಲೇಟಿವ್ ಡಿಗ್ರಿ ಬರಲ್ಲ, ಬರೇ ಪಾಸಿಟಿವ್ ಡಿಗ್ರಿ ಬರುತ್ತೆ. ಓಕೆ, ಸೊ ಅವಾಗ ಏನ್ ಬರಿಬೇಕು ಫಸ್ಟ್ ಶ್ರೀಲಂಕಾ ಬರಿಬೇಕು. ಓಕೆ, ಶ್ರೀಲಂಕಾ. ಓಕೆ, ಸೊ ಇಲ್ಲೇನಿದೆ ಈಸ್ ಇದೆ, ಈಸ್ ಇದ್ರೆ ನಾವೇನ್ ಬರಿಬೇಕು ಈಸ್ ನಾಟ್ ಬರಿಬೇಕು. ಆಮೇಲೆ ಲಾರ್ಜರ್ಗೆ ಓಕೆ ಪಾಸಿಟಿವ್ ಅಲ್ಲಿ ಏನಂತ ಬರಿಬೇಕು ಲಾರ್ಜ್ ಅಂತ ಬರಿಬೇಕು, ಬರೇ ಲಾರ್ಜ್ ಬರೆಯಂಗಿಲ್ಲ, ಏನಂತ ಬರಿಬೇಕು ಹ್ಯಾಸ್ ಲಾರ್ಜ್ ಆಸ್. ಓಕೆ, ಇನ್ನು ಉಳಿದಿದ್ದೇನು ಇಂಡಿಯಾ ಇದೆ, ಈಸ್ ಲಾರ್ಜ್ ಆಸ್ ಇಂಡಿಯಾ ಅಂತ ಬರಿಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಟೈಪ್ 3. ಎಲ್ಲ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ವಿಡಿಯೋ ಮಾಡ್ಬಿಟ್ಟು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ, ಸೊ ದಟ್ ನಿಮ್ಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡಿ. ಯಾಕಂದ್ರೆ ನಿಮಗೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ನೋಟಿಫಿಕೇಶನ್ ಇಲ್ಲ, ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ನಾನು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಫಾಲೋ ಮಾಡಿ.